This is our lane. With the hijab, we will do altercation. Equality board. Aur aapko ನಾವು ಇದನ್ನ ಧರಿಸಬಹುದು. ಶಾಲ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಚೂಡಿದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಇದು ಕಾನೂನು ನಾವು ಅನುಷ್ಠಾನ ಮಾಡ್ತೀವಿ. ಇದು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್. ಮಕ್ಕಳ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ಈ ಶಾಲಾ ಕಾಲೇಜ್ಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಓಟ್ಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡು. ಈ ಸಮಯದಲ್ಲಿ ಅವರು ಹಿಜಾಬ್ನ ಕುರಿತು ಮಾತನಾಡುವುದು ನೋಡಿದರೆ ಜ್ವಲಂತ ಸಮಸ್ಯೆಗಳೇನಿದೆ ಕರ್ನಾಟಕದಲ್ಲಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ಕ್ಯಾಬಿನೆಟ್ ಏನಿದೆ ಅದು ಡಿಸಿಷನ್ನ ತೆಗೆದುಕೊಂಡಿದೆ. ನನಗನ್ಸುತ್ತೆ ದಾವಣಗೆರೆ ಚುನಾವಣೆ ಮುಗಿದ ಮೇಲೆ, ದಾವಣಗೆರೆ ಫಲಿತಾಂಶ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ಅತಿಯಾದಂಥ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನು ತಂದೊಡ್ಡುತ್ತೆ. ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕೋ ಬೇಡವೋ, ಅಕ್ಷರ ಮತ್ತು ಜ್ಞಾನವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ಸಚಿವರಿಗೆ ಅದರ ಉದ್ದೇಶದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಬರೇ ಮುಸ್ಲಿಂ ಓಟ್ ಮಾತ್ರ ನಿಮಗೆ ಬೇಕಾಗಿದೆ, ಮುಸ್ಲಿಂ ಅನ್ನುವಂತಹ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳಲ್ಲಿ ಬೆಂಕಿ ಹಚ್ತಾ ಇದ್ದೀರಿ, ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಇಡೀ ರಾಜ್ಯಾದ್ಯಂತ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಹಿಜಾಬ್ ಅಂದ್ರೆ ಸಾಕು, ರಾಜ್ಯದಲ್ಲಿ ನಡೆದ ಹೋರಾಟಗಳು, ಗಲಾಟೆಗಳು, ಕಿಚ್ಚು ಒಮ್ಮೆಲೇ ಕಣ್ಮುಂದೆ ಬಂದು ಹೋಗುತ್ತೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಈ ಪ್ರಕರಣ ಕೆಲವು ತಿಂಗಳುಗಳಿಂದ ತಣ್ಣಗಾಗಿತ್ತು. ಎಲ್ಲವೂ ಸರಿಯಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಬೆಂಕಿ ಹೊತ್ಕೊಂಡಿದೆ. ಈ ಬಾರಿ ಸರ್ಕಾರವೇ ಮತ್ತೆ ಹಿಜಾಬ್ಗೆ ಅನುಮತಿ ಕೊಟ್ಟು ಗಲಾಟೆಗೆ ಕಾರಣವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಓಕೆ, ಜನಿವಾರ, ರುದ್ರಾಕ್ಷಿ, ಪೇಟಕ್ಕೂ ಚಾನ್ಸ್. ಇದ್ದಕ್ಕಿದ್ದಂತೆ ಹಿಜಾಬ್ ತಂದಿದ್ದೇಕೆ? ವಿದ್ಯಾರ್ಥಿಗಳ ಹಿತದೃಷ್ಟಿನ, ಓಲೈಕೆನ? ಮತ್ತೆ ಹೊತ್ಕೊಂಡಿದೆ ಹಿಜಾಬ್ ಬೆಂಕಿ. ಬಿಜೆಪಿ, ಹಿಂದೂ ಸಂಘಟನೆಗಳ ಆಕ್ರೋಶ. ಅದು 2022ನೇ ಇಸವಿ. ಉಡುಪಿಯ ಕಾಲೇಜ್ ಒಂದರಲ್ಲಿ ಇದ್ದಕ್ಕಿದ್ದಂತೆ ಹಿಜಾಬ್ ಗಲಾಟೆ ಶುರುವಾಗಿತ್ತು. ಹಿಜಾಬ್ ಧರಿಸಿ ಬಂದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು. ಅಲ್ಲಿ ಶುರುವಾದ ಗಲಾಟೆ ನಂತರ ರಾಜ್ಯದ ಎಲ್ಲಾ ಮೂಲೆಗಳಿಗೂ ಹಬ್ಬಿತ್ತು. ಕೊನೆಗೆ ಅಂದಿನ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿತ್ತು. ಆಗ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಯಾಕೆ ಬೇಡ ಅಂತ ಹೋರಾಟ ಮಾಡಿದ್ರೆ, ಕೆಲವು ಹಿಂದೂ ವಿದ್ಯಾರ್ಥಿಗಳು ನಾವು ಕೇಸರಿ ಶಾಲು ಹಾಕ್ಕೊಳ್ತೀವಿ, ನಾಮ ಹಾಕ್ಕೊಳ್ತೀವಿ ಅಂತ ಪ್ರತಿಭಟನೆ ಮಾಡಿದ್ರು. ಇದು ಅತಿರೇಕಕ್ಕೆ ಹೋಗಿ ಸಾಕಷ್ಟು ಕಡೆ ಗಲಾಟೆಗಳು ಆಗಿದ್ವು, ಕಲ್ಲು ತೂರಾಟಗಳು ನಡೆದಿದ್ವು. ಬಿಜೆಪಿ ಹಿಜಾಬ್ ನಿಷೇಧ ಮಾಡಿದ ನಂತರ ಅದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮನ್ನಣೆ ಸಿಕ್ಕಿತ್ತು. ಆನಂತರ ವಿವಾದ ತಣ್ಣಗಾಗಿತ್ತು. ಆದರೆ ಈಗ 2 ವರ್ಷಗಳ ನಂತರ ಮತ್ತೆ ಹಿಜಾಬ್ ವಿವಾದಕ್ಕೆ ಜೀವ ಬಂದಿದೆ. ಬ್ಯಾನ್ ಆಗಿದ್ದ ಹಿಜಾಬ್ಗೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅವಕಾಶ ಕೊಟ್ಟಿದ್ದು, ಮತ್ತೊಮ್ಮೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ಶಾಲೆಗಳಲ್ಲಿ ಸಮಾನತೆ ಇರಬೇಕು ಅಂದ್ರೆ ಸಮವಸ್ತ್ರ ಇರಬೇಕು. ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಓಟ್ಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡು. ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಅದು ಎಲ್ಲ ಸ್ವಾಮೀಜಿಗಳು, ಕರ್ನಾಟಕದಲ್ಲಿರೋ ಎಲ್ಲ ಸ್ವಾಮೀಜಿಗಳು ಕೇಸರಿ ಬಟ್ಟೆನೇ ಹಾಕ್ಕೊಳೋದು. ಅವ್ರಿಗೋಗಿ ನಮಸ್ಕಾರ ಹಾಕ್ತೀರಾ? ಈಗ ಎಲ್ಲ ಸ್ವಾಮಿಗಳು ಯಾಕೆ ಹಾಕ್ತಾರೆ ಕೇಸರಿ ಹಾಕ್ತಾರೆ? ಎಲ್ಲರೂ ಕೂಡ ಬಟ್ಟೆನೇ ಕೇಸರಿ ಹಾಕ್ತಾರೆ. ಅಲ್ಲೋಗಿ ಓಟ್ ಬಂದಾಗ ಮಾತ್ರ ಅವರೆಲ್ಲ ಹತ್ರ ಹೋಗಿ ನಮಸ್ಕಾರ ಹಾಕ್ತೀರಾ. ಈಗ ಮಾತ್ರ ಕೇಸರಿ ಬೇಡ. ಓಟ್ ಬಂದಾಗ ಎಲ್ಲ ಮಠಗಳನ್ನು ಸುತ್ತೀರಾ. ಸುತ್ತೂರು ಮಠಕ್ಕೆ ಹೋಗ್ತೀರಾ, ಆದಿಚುಂಚನಗಿರಿ ಮಠಕ್ಕೆ ಹೋಗ್ತೀರಾ, ದಲಿತರ ಮಠಕ್ಕೆ ಹೋಗ್ತೀರಾ. ಎಲ್ಲ ಕಡೆ ಹೋಗಿ ಕಾಲಿಗೆ ಬೀಳೋದು, ನಮಸ್ಕಾರ ಹಾಕೋದು.
ಇಲ್ಲಿ ಬೆನ್ನಿಗೆ ಹಿಂದೂಗಳ ಬೆನ್ನಿಗೆ ಚೂರಿ ಹಾಕೋದು, ಇದು ಹಿಂದೂಗಳ ಬೆನ್ನಿಗೆ ಚೂರಿ ಹಾಕುವಂಥ ಸರ್ಕಾರ. ಇದು ತೊಲಗಬೇಕು. ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಹಿಂದೂ ವಿರೋಧಿ ಸರ್ಕಾರವನ್ನು ಕಿತ್ತೋಗಿದ್ದಾರೆ. ಬಿಜೆಪಿ ಸರ್ಕಾರವೇನೋ 2022ರಲ್ಲಿ ಹಿಜಾಬ್ ಬ್ಯಾನ್ ಮಾಡಿತ್ತು. ಆದರೆ ಆಗಲೇ 2023ರ ಚುನಾವಣೆಗೆ ಸಿದ್ಧವಾಗಿದ್ದ ಕಾಂಗ್ರೆಸ್ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಹಿಜಾಬ್ಗೆ ಅನುಮತಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು. ಅದರಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಹಿಜಾಬ್ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಕಾರಣ ಕಾಂಗ್ರೆಸ್ ಸರ್ಕಾರ ಹಿಜಾಬ್ಗೆ ಅನುಮತಿ ಕೊಡುವ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿರಲಿಲ್ಲ. ಆದರೆ ಈಗ ಇದ್ದಕ್ಕಿದ್ದಂತೆ ಹಿಜಾಬ್ಗೆ ಅನುಮತಿ ಕೊಡಲಾಗಿದೆ. ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರದು ಮಕ್ಕಳಿಗೆ. 2023ರ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಡಿಸೆಂಬರ್ 2023ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಹಿಜಾಬ್ ನಿಷೇಧದ ಆದೇಶವನ್ನ ಹಿಂಪಡೆಯಲು ಸೂಚಿಸಿದ್ದೇನೆ, ಯಾರು ಯಾವ ಬಟ್ಟೆ ಬೇಕಾದರೂ ಧರಿಸಬಹುದು ಎಂದು ಹೇಳಿಕೆ ನೀಡಿದ್ದರು. ಆದರೆ ಹಿಜಾಬ್ಗೆ ಓಕೆ ಅಂದ್ರೆ ಎದುರಾಗಬಹುದಾದ ಸಮಸ್ಯೆಗಳನ್ನು ಅವಲೋಕಿಸಿ ನಿಷೇಧ ವಾಪಸ್ ಪಡೆಯಲು ಕಾಂಗ್ರೆಸ್ ಸಹ ಹಿಂದೇಟು ಹಾಕಿತ್ತು. ಆದರೆ ಈಗ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕಾದ ಹಿನ್ನೆಲೆಯಲ್ಲಿ 12ನೇ ತರಗತಿವರೆಗೆ ಹಿಜಾಬ್ಗೆ ಅನುಮತಿ ಕೊಡಲಾಗಿದೆ. ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದು ಯಾಕೆ ಅನ್ನೋದಕ್ಕೆ ಕಾಂಗ್ರೆಸ್ ಕಾರಣಗಳನ್ನು ಹೇಳ್ತಾ ಇದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ ಕೊಡಬೇಕು. ಹಿಜಾಬ್ ಕಾರಣಕ್ಕೆ ಯಾರೂ ಸಹ ಶಿಕ್ಷಣದಿಂದ ದೂರವಾಗಬಾರದು. ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸಬಹುದು. ಅದೇ ರೀತಿ ಧಾರ್ಮಿಕ ಸಂಕೇತಗಳನ್ನೂ ಧರಿಸಬಹುದು. ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆಯಾಗದಂತೆ ಕ್ರಮ ಕೈಗೊಂಡಿದ್ದೇವೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಈ ಹಿಂದೆ ಬಿಜೆಪಿ ಹಿಜಾಬ್ ವಿರೋಧಿಸಿದಾಗಲೇ ಕಾಂಗ್ರೆಸ್ ಹಿಜಾಬ್ ಬೆಂಬಲಕ್ಕೆ ನಿಂತಿತ್ತು. ಇಷ್ಟು ದಿನಗಳು ಇಲ್ಲದ ಸಮಸ್ಯೆ ಈಗ ಯಾಕೆ ಉದ್ಭವವಾಗಿದೆ? ಬಿಜೆಪಿ ಧರ್ಮ ರಾಜಕೀಯ ಮಾಡ್ತಾ ಇದೆ, ಧರ್ಮದ ಹೆಸರಿನಲ್ಲಿ ಜನರನ್ನ ಒಡೆಯುವ ಕೆಲಸ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿತ್ತು. ಮುಸ್ಲಿಂ ವಿದ್ಯಾರ್ಥಿನಿಯರ ಪರವಾಗಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು. ಆದರೆ ಹೈಕೋರ್ಟ್ ಆಗಿನ ಸರ್ಕಾರದ ನಿರ್ಧಾರವನ್ನ ಬೆಂಬಲಿಸಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ನ ತ್ರಿಸದಸ್ಯ ಪೀಠವು ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆಯಲ್ಲ ಎಂದು ಅಭಿಪ್ರಾಯಪಟ್ಟು ಸರ್ಕಾರದ ಸಮವಸ್ತ್ರ ಕಡ್ಡಾಯ ಆದೇಶವನ್ನ ಎತ್ತಿ ಹಿಡಿಯಿತು. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಯಿತು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠವು ವಿಭಜಿತ ತೀರ್ಪು ನೀಡಿತು. ಒಬ್ಬ ನ್ಯಾಯಮೂರ್ತಿ ಹೈಕೋರ್ಟ್ ತೀರ್ಪನ್ನ ಬೆಂಬಲಿಸಿದ್ರೆ ಮತ್ತೊಬ್ಬರು ಹಿಜಾಬ್ ನಿಷೇಧವನ್ನ ರದ್ದುಪಡಿಸಿದ್ರು. ಇದರಿಂದಾಗಿ ಅಂತಿಮ ತೀರ್ಪಿಗಾಗಿ ಪ್ರಕರಣವನ್ನ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಇದ್ದಕ್ಕಿದ್ದಂತೆ ಹಿಜಾಬ್ಗೆ ಅನುಮತಿ ಕೊಟ್ಟಿದೆ. ಒಂದಷ್ಟು ತಜ್ಞರ ಸಲಹೆ ಪಡೆದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಲು ಅನುಮತಿ ಕೊಟ್ಟಿದೆ. ಜೊತೆಗೆ ಹಿಂದೂ ಧರ್ಮದ ಪವಿತ್ರ ದಾರ, ಪೇಟ, ರುದ್ರಾಕ್ಷಿ, ಜನಿವಾರ ಸೇರಿ ಎಲ್ಲಾ ಧರ್ಮಗಳ ಧಾರ್ಮಿಕ ವಸ್ತುಗಳಿಗೂ ಅವಕಾಶವಿದೆ ಅಂತ ಹೇಳಿದೆ. ಆದರೆ ಇದನ್ನ ಈಗ ಬಿಜೆಪಿ ವಿರೋಧಿಸ್ತಾ ಇದೆ. ಹೀಗೆ ಮಾಡಿದ್ರೆ ಶಾಲೆಗಳಲ್ಲಿ ಸಮಾನತೆ ಎಲ್ಲಿರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದೆ. ಇನ್ನೂ ಕೆಲವು ಹಿಂದೂ ಸಂಘಟನೆಗಳು ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲುಗಳಿಗೂ ಅವಕಾಶ ಕೊಡಬೇಕು, ನಾವು ಕೇಸರಿ ಶಾಲುಗಳನ್ನ ಹಂಚುತ್ತೇವೆ ಅಂತ ಹೇಳಿದ್ದಾರೆ. ಹಿಜಾಬ್ಗೆ ಅವಕಾಶ, ಕೇಸರಿ ಶಾಲು ಧರಿಸುವಂತಿಲ್ಲ. ಕಾಂಗ್ರೆಸ್ ವಿರುದ್ಧ ಭುಗಿಲೆದ್ದ ಆಕ್ರೋಶ, ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಆಗ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ.
ಕೆಲವು ಐತಿಹಾಸಿಕ ನಿರ್ಣಯಗಳನ್ನೂ ಮಾಡಲಾಗಿದೆ. ಬಿಜೆಪಿ ತಂದಿದ್ದಂತಹ ಯೋಜನೆಗಳಿಗೆ ಕೊಡಲಾಗಿದೆ. ಕೊಟ್ಟ ಭರವಸೆಗಳನ್ನೆಲ್ಲ ಈಗಾಗಲೇ ಈಡೇರಿಸಲಾಗಿದೆ. ಆದರೆ ಹಿಜಾಬ್ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ 3 ವರ್ಷ ಆದರೂ ಯಾವುದೇ ನಿರ್ಣಯ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ಕೊಡಲಾಗಿದೆ. ಆ ಮೂಲಕ ಹಿಂದಿನ ಬಿಜೆಪಿ ಸರ್ಕಾರದ ನಿರ್ಣಯಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿವರೆಗೆ ಜನಿವಾರ, ಹಿಜಾಬ್, ಶಿವದಾರ, ರುದ್ರಾಕ್ಷಿ ಹಾಕ್ಕೊಳ್ಬಹುದು. ಈಗಾಗಲೇ ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು. ಆದರೆ ಹೊಸದಾಗಿ ಏನೂ ಮಾಡುವಂತಿಲ್ಲ ಅಂತ ಸರ್ಕಾರ ಹೇಳಿದೆ. ಆದರೆ ಬಿಜೆಪಿ ಈ ಹಿಂದೆ ನಿಷೇಧ ಹೇರಿದ್ದ ಹಿಜಾಬನ್ನ ಮತ್ತೆ ಅನುಮತಿ ಕೊಟ್ಟ ಹಿನ್ನೆಲೆ ಕೇಸರಿ ಶಾಲೆಗೂ ಅವಕಾಶ ಕೊಡಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಸರ್ಕಾರದ ಕ್ರಮವನ್ನ ವಿಪಕ್ಷಗಳ ನಾಯಕರು ಕಟುವಾಗಿ ಟೀಕಿಸಿದ್ದಾರೆ. ಪ್ರಕರಣ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿಯೂ ಇದೆ. ಹೀಗಿರುವಾಗ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜುಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಎದುರಿಸಲಿಕ್ಕಿದ್ದಾರೆ. ಅದರಿಂದಾಗಿ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಇಸ್ಲಾಮೀಕರಣಕ್ಕೆ ಒತ್ತು ಕೊಡದೆ ಶಿಕ್ಷಣದ ಮಹತ್ವವನ್ನು ಅರ್ಥಕೊಂಡು ಶಿಕ್ಷಣಕ್ಕೆ ಅತಿ ಹೆಚ್ಚು ಸಹಕಾರ ನೀಡುವಂಥ ಕೆಲಸ ಸರ್ಕಾರ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಈಗ ಹಿಜಾಬ್ಗೆ ಅವಕಾಶ ಕೊಟ್ಟ ಬೆನ್ನಲ್ಲೇ ಕೇಸರಿ ಶಾಲೆಗೂ ಅನುಮತಿ ಕೇಳುತ್ತಿರುವ ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನೇ ಮಾಡ್ತಾ ಇದ್ದಾರೆ. ಹಿಜಾಬ್ಗೆ ಅನುಮತಿ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು, ಶ್ರೀರಾಮ ಸೇನೆ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಹಾಗೂ ಮಧು ಬಂಗಾರಪ್ಪಗೆ ಹಿಜಾಬ್ ತೊಡಿಸಿದ ಫೋಟೋ ಹಿಡಿದು ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆದಿದ್ದು, ಸರ್ಕಾರದ ಆದೇಶ ಪ್ರತಿ ಹರಿದು ಕಾರ್ಯಕರ್ತರು ಗರಂ ಆದ್ರು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿದ್ದಕ್ಕೆ ಶ್ರೀರಾಮ ಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದು, ಹಿಜಾಬ್ ವಿಚಾರ ಕೋರ್ಟ್ನಲ್ಲಿದೆ. ಹೀಗಿರುವಾಗ ಸರ್ಕಾರ ತರಾತುರಿಯಲ್ಲಿ ಆದೇಶ ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇರಬೇಕು ಅನ್ನೋ ನಿಯಮವನ್ನ ಗಾಳಿಗೆ ತೂರಿದೆ. ಮುಸ್ಲಿಮರಿಗಾಗಿ ಪ್ರತ್ಯೇಕ ಐಡೆಂಟಿಟಿ ಕೊಡಲು ಸರ್ಕಾರ ಮುಂದಾಗಿದೆ. ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತಂದ್ರು. ಹಿಜಾಬ್ ಹೈಕೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ. ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಅಷ್ಟೊಳಗಡೆನೆ ನೀವು ಇವತ್ತು ಅಧಿಸೂಚನೆ ಹೊರಡಿಸಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ. ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಇದಲ್ಲದೆ ಇದನ್ನ ಇಡೀ ರಾಜ್ಯಾದ್ಯಂತ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಲ್ಲೂ ಹಿಜಾಬ್ ವಿರುದ್ಧ ಪ್ರತಿಭಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕನಕಪುರ ನಗರದ ಚನ್ನಬಸಪ್ಪ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ಆದೇಶ ಪ್ರತಿ ಹರಿದ ಶ್ರೀರಾಮ ಸೇನೆ ಮುಂದಿನ ದಿನಗಳಲ್ಲಿ ಭಾರೀ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಗೂ ತಮ್ಮ ಸರ್ಕಾರದಲ್ಲಿ ಬೆಲೆ ಇಲ್ಲ ಅಂತ ಹೇಳಿದ್ರೆ ತಾವು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಶಿವದಾರ, ಜನಿವಾರ ಇವು ಸಮವಸ್ತ್ರದ ಒಳಗೆ ಧರಿಸ್ತಕ್ಕಂಥದ್ದು. ಇದರಿಂದ ಯಾರಿಗೂ ಪ್ರದರ್ಶನ ಮಾಡೋದಿಲ್ಲ. ಹಾಗೂ ಇದರಿಂದ ಈತ ಯಾವ ಧರ್ಮಕ್ಕೆ ಸೇರಿದ್ದಾನೆ, ಯಾವ ಜಾತಿಗೆ ಸೇರಿದ್ದಾನೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಇದನ್ನ ಸರ್ಕ್ಯುಲರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆ ಹಿಜಾಬ್ಗೆ ಅನುಮತಿ ಕೊಟ್ಟಿರೋದನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತಾ ಇದ್ದಾರೆ.
ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಗಳು ಬೇಡ, ಇದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹೈಕೋರ್ಟ್ ಹೇಳಿದ ಮೇಲೂ ಸರ್ಕಾರ ಈ ನಿರ್ಧಾರ ಕೈಗೊಂಡಿರುವುದು ಸರಿಯಲ್ಲ. ಇದು ಒಂದು ಧರ್ಮವನ್ನ ಓಲೈಸಲು ಮಾಡ್ತಾ ಇರೋ ಕೆಲಸ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಸರಿ, ಹಿಜಾಬ್ ಅನ್ನ ನಾವು ಬಿಜೆಪಿ ವಿರೋಧ ಮಾಡಿದ್ವಿ ಅನ್ನುವಂತ ಮಾತನ್ನ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸಮವಸ್ತ್ರದಲ್ಲಿ ಹಿಜಾಬ್ ಅನ್ನ ನಾವು ವಿರೋಧ ಮಾಡಿದ್ದಷ್ಟೇ. ಇದ್ಯಾವುದೋ ಇನ್ನೊಂದು ವಿವಾದದ ಕಡೆಗೆ, ನ್ಯಾಯಾಂಗ ನಿಂದನೆ ಕಡೆಗೆ ಇವತ್ತು ಹೊರಳ್ತಾ ಇರುವಂತದ್ದು ಒಳ್ಳೆಯ ಸಂಗತಿ ಅಲ್ಲ. ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ಅತಿಯಾದಂಥ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನು ತಂದೊಡ್ಡುತ್ತೆ. 28ರ ಚುನಾವಣೆ ಬಹುಶಃ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ ಈ ಸರ್ಕಾರ ಪತನ ಆಗುತ್ತೆ. ಈ ಸರ್ಕಾರ ಇನ್ನೊಂದು ವಿಸರ್ಜನೆಯ ಕಡೆಗೆ ತೆರಳೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಹಿಜಾಬಿನ ಮುಖಾಂತರ ಮಾಡಿದೆ ಅಂತೇಳಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋ ಮಾತಿದೆ. ಆದರೆ ಕಳೆದ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಷ್ಟು ಅಲ್ಪಸಂಖ್ಯಾತರ ಮತಗಳು ಸಿಕ್ಕಿಲ್ಲ. ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಹಿಡಿದಿಟ್ಟುಕೊಳ್ಳಲು ಹಿಜಾಬ್ ಮೂಲಕ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಗಳು ಬೇಡ, ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಧಾರ್ಮಿಕ ಸಂಕೇತಗಳಿಂದ ಶಾಲೆಗಳಲ್ಲಿ ವಿಭಜನೆ ಭಾವ ಇದೆ. ಕೇಸರಿ ಶಾಲು ಧರಿಸುವ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ವಾದ ಮಾಡ್ತಾ ಇದೆ. ದೇಶದಲ್ಲಿ ಎಲ್ಲೂ ಸಹ ಹಿಜಾಬ್ ಸಮಸ್ಯೆ ಆಗಿಲ್ಲ, ಸಮಸ್ಯೆ ಸೃಷ್ಟಿಸಿಲ್ಲ. ಆದರೆ ರಾಜ್ಯದಲ್ಲಿ ಮಾತ್ರ ಹಿಜಾಬ್ ಹೊತ್ತಿಸಿರೋ ಬೆಂಕಿ ಆರ್ತಾನೇ ಇಲ್ಲ. ಉಡುಪಿಯಲ್ಲಿ ಹಿಜಾಬ್ ಕದನ ಶುರುವಾದಾಗ ಅದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಎಲ್ಲಾ ಕಾಲೇಜುಗಳಿಗೂ ಹಬ್ಬಿತ್ತು. ಹಿಜಾಬ್ ಧರಿಸಿ ಬಂದವರನ್ನ ಕಾಲೇಜ್ಗೆ ಸೇರಿಸಬಾರದು ಅಂತ ಪ್ರತಿಭಟನೆಗಳನ್ನು ಮಾಡಲಾಯಿತು. ಇದರಿಂದ ಅದೆಷ್ಟೋ ಮಂದಿ ಶಾಲೆಗಳಿಗೆ ಹೋಗೋದನ್ನೇ ನಿಲ್ಲಿಸಿದ್ರು. ಇನ್ನು ಕೆಲವರು ತಮ್ಮ ಹಿಜಾಬ್ ಹಕ್ಕಿಗಾಗಿ ಹೋರಾಟ ಮಾಡಿದ್ರು. ಆದರೆ ಹೈಕೋರ್ಟ್ಗೆ ಹಿಜಾಬ್ ಬ್ಯಾನ್ ಸರಿಯಿದೆ ಎಂದ ಕಾರಣ ಹೋರಾಟಗಳು ನಿಂತಿದ್ವು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದಿಂದ ಮತ್ತೆ ಹೋರಾಟಗಳು ಶುರುವಾಗಿವೆ. ಹಿಂದೂ ಸಂಘಟನೆಗಳು, ಬಿಜೆಪಿ ನಾಯಕರು ಹಿಜಾಬ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಕೆಲವೆಡೆ ಹೋರಾಟಗಳು ನಡೆದಿವೆ. ಆದರೆ ಈಗ ಬಿಜೆಪಿ ನಾಯಕರು ಹಿಜಾಬ್ ವಿರುದ್ಧ ಮಾತ್ರ ಮಾತಾಡದೆ ಮತ್ತೆ ಕೇಸರಿ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲ್ಗೂ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಿಜಾಬ್ ವರ್ಸಸ್ ಕೇಸರಿ ಶಾಲು, ಟೋಪಿ ವರ್ಸಸ್ ನಾಮ. ಶಾಲೆಗಳಲ್ಲಿ ಧರ್ಮದಂಗಲ್ ಮತ್ತೆ ಶುರುವಾಗುವ ಮುನ್ಸೂಚನೆ ಸಿಕ್ಕಿದೆ. ಇಷ್ಟು ದಿನ ತಣ್ಣಗಿದ್ದ ಹಿಜಾಬ್ ಬೆಂಕಿಗೆ ಈಗ ಸರ್ಕಾರವೇ ತುಪ್ಪ ಸುರಿದಿದ್ದು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಆ ಬೆಂಕಿಯನ್ನ ಮತ್ತಷ್ಟು ದೊಡ್ಡದು ಮಾಡುವ ಕೆಲಸಕ್ಕೆ ಮುಂದಾಗಿವೆ. ರಾಜ್ಯದಲ್ಲಿ ಮತ್ತೆ ಹೊತ್ತಿಕೊಳ್ತಾ ಹಿಜಾಬ್ ಕಿಚ್ಚು. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ, ಕೇಸರಿ ಶಾಲು ಬೇಕು ಅಂತಿರೋದಕ್ಕೆ ಬಿಜೆಪಿ. ಹಿಜಾಬ್ಗೆ ಅವಕಾಶ ಕೊಟ್ಟ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಳಿದ್ದೇನು? ಹಿಜಾಬ್ ವಿಚಾರದ ಬಗ್ಗೆ ಕಳೆದ 5-6 ದಶಕಗಳಲ್ಲಿ ಯಾರೂ ಸಹ ಧ್ವನಿ ಎತ್ತಿರಲಿಲ್ಲ. ಸಿಖ್ಖರು ಟರ್ಬನ್ ಹಾಕ್ಕೊಳ್ತಾರೆ. ರಂಜಾನ್ ಉಪವಾಸದ ವೇಳೆ ಮುಸ್ಲಿಂ ಹುಡುಗರು ಟೋಪಿ ಹಾಕ್ಕೊಂಡು ಶಾಲೆಗೆ ಬರ್ತಾರೆ. ಯುವತಿಯರು ಹಿಜಾಬ್ ಹಾಕ್ಕೊಳ್ತಾರೆ. ಕೆಲವರು ಹಿಜಾಬನ್ನ ಶಾಲೆಗಳಲ್ಲಿ ತೆಗೆದಿಡುವ ಕೆಲಸವನ್ನೂ ಮಾಡ್ತಾರೆ. ಇದಕ್ಕೆಲ್ಲ ಯಾರೂ ತಕರಾರು ಮಾಡಿರಲಿಲ್ಲ. ಆದರೆ ಒಂದು ಕಾಲೇಜಿನಲ್ಲಿ ನಡೆದ ಘಟನೆ ಇಡೀ ದೇಶವನ್ನೇ ರಾಜ್ಯದ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು. ರಾಜ್ಯದ ಹಲವೆಡೆ ಕಿಚ್ಚು ಹೊತ್ತಿಕೊಳ್ಳುವಂತಾಗಿತ್ತು. ಕೊನೆಗೆ ಹಿಜಾಬನ್ನೇ ಬ್ಯಾನ್ ಮಾಡುವಂತೆ ಮಾಡಿತ್ತು. ಹಿಜಾಬ್ ಬ್ಯಾನ್ ಆಯಿತು. ಹೈಕೋರ್ಟ್ ಸಹ ವಿದ್ಯಾರ್ಥಿಗಳ ನಡುವೆ ಸಮಾನತೆ ಇರಲಿ ಅಂತ ಹೇಳಿತ್ತು. ಅಲ್ಲಿಗೆ ಸುಮ್ಮನಾಗಿದ್ರೆ ಎಲ್ಲವೂ ಮುಗಿದು ಹೋಗ್ತಾ ಇತ್ತು. ಆದರೆ ಕೆಲವರು ಹಿಜಾಬ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು. ಶಾಲೆಗಳಿಗೆ ಹೋಗಲ್ಲ ಅಂತ ಹಠ ಮಾಡಿ ಮನೆಯಲ್ಲೇ ಕುಳಿತುಕೊಂಡ್ರು. ಒಂದಷ್ಟು ವಿದ್ಯಾರ್ಥಿಗಳ ಭವಿಷ್ಯವೂ ಹಾಳಾಯಿತು. ಇದನ್ನೆಲ್ಲ ನೋಡಿದ ಕಾಂಗ್ರೆಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ಗೆ ಮತ್ತೆ ಅವಕಾಶ ಕೊಡೋದಾಗಿ ಭರವಸೆ ಕೊಟ್ಟಿತ್ತು. ಅದರಂತೆ ಈಗ ಹಿಜಾಬ್ ಧರಿಸಲು ಅನುಮತಿ ಕೊಟ್ಟಿದೆ. ಆದರೆ ಇದು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ನ್ಯಾಯಾಲಯದ ತೀರ್ಮಾನವನ್ನೂ ಗೌರವಿಸ್ತಾ ಇಲ್ಲ ಅಂತ ಕೆಲವು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಇದರಲ್ಲಿ ಆ ಮ್ಯಾಟರ್ ಪೆಂಡಿಂಗ್ ಇರಲಿಕ್ಕೆ ಹೋಗಿ ಆ ಆದೇಶ ಬರುವ ಮುಂಚೆ ಸರ್ಕಾರ ಆದೇಶ ಹೊರಡಿದ್ದು ಇದು ಸುಪ್ರೀಂ ಕೋರ್ಟ್ನ ಇದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದಂಥ ಇದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಹಿಜಾಬ್ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗ ಹಿಜಾಬ್ ಧರಿಸುವುದು ಅತ್ಯಗತ್ಯ ಅಲ್ಲ, ಇದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆಯೇನೂ ಅಲ್ಲ, ಶಾಲೆಗಳಲ್ಲಿ ಸಮವಸ್ತ್ರ ಧರಿಸುವುದು ಕಡ್ಡಾಯ, ಹಿಜಾಬ್ ನಿರ್ಬಂಧಿಸಿದ ಸರ್ಕಾರದ ಕ್ರಮ ಸರಿಯಾಗಿದೆ ಅಂತ ಹೈಕೋರ್ಟ್ ಹೇಳಿತ್ತು. 2023ರಲ್ಲಿ ಹಿಜಾಬ್ ಬೇಕು ಅಂತ ಕೆಲವರು ಹೈಕೋರ್ಟ್ಗೆ ಹೋಗಿದ್ದಾಗ ಸರ್ಕಾರದ ಸಮವಸ್ತ್ರ ಕಡ್ಡಾಯ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಯಿತು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠವು ವಿಭಜಿತ ತೀರ್ಪು ನೀಡಿತು. ಒಬ್ಬ ನ್ಯಾಯಮೂರ್ತಿ ಹೈಕೋರ್ಟ್ ತೀರ್ಪನ್ನು ಬೆಂಬಲಿಸಿದ್ರೆ ಮತ್ತೊಬ್ಬರು ಹಿಜಾಬ್ ನಿಷೇಧವನ್ನು ರದ್ದುಪಡಿಸಿದ್ರು. ಇದರಿಂದಾಗಿ ಅಂತಿಮ ತೀರ್ಪಿಗಾಗಿ ಪ್ರಕರಣವನ್ನು ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗಿತ್ತು. ಹೀಗೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರೋವಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಜಾಬ್ಗೆ ಅನುಮತಿ ನೀಡಿದೆ. ಹಿಜಾಬ್ ಬ್ಯಾನ್ ಮಾಡಿದ್ದಕ್ಕೆ ಮುಸ್ಲಿಂ ಸಮುದಾಯ ಆಗಿನ ಸರ್ಕಾರದ ವಿರುದ್ಧ ಭಾರೀ ಕೋಪ ಮಾಡಿಕೊಂಡಿತ್ತು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಈ ಕೋಪವೂ ಒಂದು ಕಾರಣ ಅಂತ ಹೇಳಲಾಗುತ್ತೆ. ಆಗ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಭರವಸೆ ಕೊಟ್ಟಿತ್ತು. ಈಗ ಆ ಭರವಸೆ ಈಡೇರಿಸದೇ ಇದ್ರೆ ಮುಂದಿನ ಚುನಾವಣೆಗಳಲ್ಲಿ ಹೊಡೆತ ಬೀಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈಗ ಹಿಜಾಬ್ಗೆ ಅನುಮತಿ ಕೊಟ್ಟಿದೆ. ಆದರೆ ಈಗ ಹಿಜಾಬ್ಗೆ ಅನುಮತಿ ಕೊಟ್ಟಿರೋ ನೀವು ಕೇಸರಿ ಶಾಲಿಗೆ ಅನುಮತಿ ಕೊಡ್ತೀರಾ? ನಿಮ್ಗೆ ಕೇಸರಿ ಶಾಲು ಯಾಕೆ ಬೇಡ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಜಾಬ್ ಬೇಡ ಅಂದ್ರೆ ಕೇಸರಿ ಶಾಲು ಬೇಡ, ಆದ್ರೆ ಹಿಜಾಬ್ನಿಂದ ಏನೂ ಸಮಸ್ಯೆ ಇಲ್ಲ ಅಂದ್ರೆ ಕೇಸರಿ ಶಾಲೆಗೂ ಅನುಮತಿ ಕೊಡಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಕೇಸರಿ ಶಾಲೆಗೆ ಅನುಮತಿ ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಲಿಲ್ಲ ಶಾಲೆ ಆಗ್ತಾವೆ, ಶಾಲಾ ಕ್ರಮ ಶಾಲಿಲ್ಲ ಶಾಲೆ ಆಗ್ತಾವೆ, ಶಾಲಾ ಕ್ರಮ ನೀವೇ ಈ ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ ಕಾರಣ. ಆದ್ರಿಂದ ನಾವಿನ ಮೇಲೆ ಅವರು ಹಾಕೋದಾದ್ರೆ ನಮ್ಮ ಹಿಂದೂ ಸ್ಟೂಡೆಂಟ್ಗಳು ಕೇಸರಿ ಹಾಕೊಂಬರ್ತಾರೆ. ನೀವು ಹೆಂಗೆ ತಡೆಯೋಕ್ಕಾಗತ್ತೆ? ಹಾಕಬಾರ್ದು, ನೀವು ಮಾತ್ರ ಹಾಕಬೇಕು, ಇನ್ನೊಬ್ಬರು ಮಾತ್ರ ಹಾಕಬಾರ್ದು ಅನ್ನೋಕೆ ನಿಮಗೇನು ಅಧಿಕಾರ ಇದೆ? ಎಸ್, ಈಗ ಹಿಜಾಬ್ಗೆ ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದ ಕೇಸರಿ ಶಾಲು ಹೋರಾಟಗಳು ಮುನ್ನೆಲೆಗೆ ಬರ್ತಾ ಇವೆ. ಈ ಹಿಂದೆ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಹಿಂದೂಗಳು ಕೇಸರಿ ಶಾಲುಗಳನ್ನು ಧರಿಸಿ ಹೋರಾಟ ಮಾಡಿದ್ರು. ಈಗಲೂ ಅದನ್ನೇ ಮುನ್ನೆಲೆಗೆ ತರುವ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿಜಾಬ್ ಕಿಚ್ಚು ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ.